ನಮಸ್ತೆ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಟ್ ರಿಚ್ ಚಾನೆಲ್. ನಾನು ಇವತ್ತು ವರ್ಮಿಸೆಲಿ ಬೈಟ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಮಾಡೋದಕ್ಕೆ. ಇಲ್ಲಿ ವರ್ಮಿಸೆಲಿ 1 ಕಪ್ ಹಾಲು, ಸ್ವಲ್ಪ 1/4 ಕಪ್ ಏಲಕ್ಕಿ ಪುಡಿ, ಡ್ರೈ ಫ್ರೂಟ್ಸ್ ಹಾಗೂ ಬಟರ್, ಇಷ್ಟ ಮೇನ್ ಇಂಗ್ರೀಡಿಯೆಂಟ್ಸ್. ನಾನು ಬಟರ್ನ ಚೆನ್ನಾಗಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಿ ನೀವು. ಆ್ಯಂಡ್ ಈ ರೆಸಿಪಿ ಕೊನೆ ತನಕ ನೋಡಿ. ಇದರಲ್ಲಿ ನಾನು 2 ಥರ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ವರ್ಮಿಸೆಲಿ ಹಾಕ್ತಾಯಿದ್ದೀನಿ. ಸೊ ಇದು ಸಣ್ಣ ವರ್ಮಿಸೆಲಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳಿಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರೆ ಮಕ್ಕಳಿಗೆ ಖುಷಿ ಆಗುತ್ತೆ, ನೀವು ಕೂಡ ಖುಷಿ ಪಡ್ತೀರಾ. ಮಾಡಿ ನೋಡಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ವ. ಹಾಗೆ ಈಗ ನಾನಿಲ್ಲಿ ಸ್ವಲ್ಪ ಕ್ಯಾಶ್ನಟ್ ಪೌಡ್ರ್ ಕೂಡ ಹಾಕ್ತಿದ್ದೀನಿ. ಕ್ಯಾಶ್ನಟ್ ಪೌಡರ್ ನೀವು ಸ್ವಲ್ಪ ನೈಸ್ ಪೌಡರ್ ಆದರೂ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಕ್ರಶ್ ಟೈಪ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ನಾನು ಕಂಡೆನ್ಸ್ ಮಿಲ್ಕ್ ಒಂದು 1/4 ಕಪ್ನಷ್ಟು ಹಾಕ್ತಾಯಿದ್ದೀನಿ. ರುಚಿಗೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತಾದರೆ ಜಾಸ್ತಿ ಹಾಕ್ಕೊಳ್ಳಿ, ನಾರ್ಮಲ್ ಸ್ವೀಟ್ ಅಂತಾದರೆ ಸ್ವಲ್ಪ ಸಾಕು. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ. ಸೊ ಬಟರೆಲ್ಲ ಹಾಕಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ. ಸೊ ತುಂಬಾ ಸುಲಭ ಮಾಡೋದಕ್ಕೆ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ವಲ್ಪ ನಾನು ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಹಾಕಿ ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಮಾಡೋದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಸೊ ಇದು ರೆಡಿಯಾಗಿ ಸ್ಟವ್ ಆಫ್ ಮಾಡಿ ನೀವು ಯಾವ ಶೇಪಿಗಾದರೂ ಮಾಡ್ಕೋಬೋದು. ಸಣ್ಣ ಕ್ಯಾಪ್ ಇಲ್ಲ ಈ ಥರ ಮೌಲ್ಡ್ಸ್ ಏನಾದರೂ ಸಿಕ್ಕಿದರೆ ಅದರಲ್ಲಿ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಬಿಟ್ಟು ಕ್ಯಾಶು ಹಾಗೆ ಬಾದಾಮನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಇದರ ಮೇಲೆ ನಾನು ಹಾಕ್ತಿದ್ದೀನಿ. ರೆಡಿಯಾಗಿದೆ. ವರ್ಮಿಸೆಲಿ ಬೈಟ್ಸ್ ರೆಡಿಯಾಗಿದೆ. ಸೊ ಈಗ ವರ್ಮಿಸೆಲಿ ಕಸ್ಟರ್ಡ್ ಡಿಲೈಟ್ ಮಾಡೋಣ. ಸೊ ಇದಕ್ಕೆ ನಾನಿಲ್ಲಿ 1 ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಲನ್ನ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕ್ಬಿಟ್ಟು ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಗಂಟು ರೀತಿ ಇಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ ಹಾಲು ಏನು ಹಾಕಿದ್ದೀರಾ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಿದ್ದೀರಾ, ಸ್ಟಿರ್ ಮಾಡ್ತಾನೆ ಇರಿ. ಈಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ಕಸ್ಟರ್ಡ್ ಮಿಲ್ಕ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ. ಸೊ ಇದಕ್ಕೆ ಜಾಸ್ತಿ ಸ್ವೀಟ್ ಏನು ಹಾಕಬೇಕು ಅಂತಿರಲ್ಲ. ಸೊ ಕಸ್ಟರ್ಡ್ ಸ್ವಲ್ಪ ಸ್ವೀಟ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕಸ್ಟರ್ಡ್ ಪೌಡ್ರ್ ಹಾಕಿ ಆದಮೇಲೆ, ಇಲ್ಲಾಂದರೆ ಗಂಟು ರೀತಿ ಆಗಿಬಿಡುತ್ತೆ. ಇಲ್ಲಿ ನೋಡ್ತಿದ್ದೀರಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಸೊ ಈಗ ನಾನು ಒಂದು ಮೌಲ್ಡಿಗೆ ಕಪ್ ಕೇಕ್ದು ಬೇಸ್ನ ನಾನು ಅದಕ್ಕೆ ಪ್ಲೇಸ್ ಮಾಡಿ ಈಗ ವರ್ಮಿಸೆಲಿ ಮಿಕ್ಸ್ ಏನಿದೆ ಅದನ್ನು ಅದೇ ಶೇಪಿಗೆ ಇದು ಮಾಡ್ಕೋಬೇಕು. ನಿಮ್ಮ ಹತ್ರ ಈ ಥರ ಮೋಲ್ಡ್ಸ್ ಇಲ್ಲ ಅಂದರೆ ಒಂದು ಸಣ್ಣ ಕಪ್ ಏನಾದರೂ ಯೂಸ್ ಮಾಡಿ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ರೆ ಈಗ ನಾನು ಕಂಡೆನ್ಸ್ ಮಿಲ್ಕ್ ಏನು ರೆಡಿಯಾಗಿದೆ ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದು ಕಪ್ ಶೇಪ್ ಇರೋದ್ರಿಂದ ಚೆನ್ನಾಗಿ ಪ್ಲೇಸ್ ಆಗುತ್ತೆ. ಇದರ ಮೇಲೆ ನಾನು ಟ್ಯೂಟಿ ಫ್ರೂಟಿ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ ಇಲ್ಲ ಬೇರೆ ಏನಾದರೂ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಚೆನ್ನಾಗಿರುತ್ತೆ, ಚೆರಿ ಈ ಥರ ರೆಡಿಯಾಗಿದೆ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೋಟ್ ಇಟ್ ಚಾನಲ್.